ಇರುತ್ತೆ. ಆದ್ರೆ ಜಾತಿ ಸಮುದಾಯ ಸಮಾವೇಶ ಅಂತ ಬಂದಾಗ ಎಲ್ಲರೂ ಬಂದು ಸೇರ್ತಾರಲ್ವಾ. ಆದ್ರೆ ಅದರಲ್ಲೂ ಕೂಡ ಸೇಮ್ ಜಾತಿ ಆಗಿದ್ರು ಕೂಡ ಕೊಡುಕೊಳ್ಳುವಿಕೆ ಇರೋದಿಲ್ಲ. ಹೌದಾ ಅಲ್ಲೋ? ಇರುತ್ತಾ? ಈ ಲಿಂಗಾಯತ ಕ್ಯಾಟಗರಿ ಎಲ್ಲ ಅಥವಾ ಒಕ್ಕಲಿಗೆ ಕ್ಯಾಟಗರಿ ಎಲ್ಲ ಅಥವಾ ಯಾವುದೇ ಕ್ಯಾಟಗರಿ ಅಥವಾ ಯಾವುದು ದಲಿತ ಕ್ಯಾಟಗರಿ ಎಲ್ಲ ಬೇರೆ ಬೇರೆ ಜಾತಿಗಳಿರುತ್ತೆ. ಒಂದು ಇಷ್ಟು ಒಂದು 50, 75, 95 ಉಪಜಾತಿಗಳಿರುತ್ತೆ. ಆ ಉಪಜಾತಿಗಳಲ್ಲಿ ಮದುವೆ ಆಗತ್ತಾ? ಆಗಲ್ಲ. ಆದ್ರೆ ಸಮುದಾಯ ಸಮಾವೇಶ ಅಂತ ಹೇಳುವಾಗ ಎಲ್ಲರೂ ಸೇರ್ತಾರೆ. ಅದರಲ್ಲೂ ಕೂಡ ಈಗ ಲಿಂಗಾಯತರಲ್ಲಿ ಅಂತ ಹೇಳುವಾಗ ಅದರಲ್ಲೂ ಬರುತ್ತೆ SC ಕ್ಯಾಟಗರಿ, ST ಕ್ಯಾಟಗರಿ, OBC ಕ್ಯಾಟಗರಿ. ಅವರಲ್ಲಿ ಕೊಡು ಇರೋದಿಲ್ಲ, ಅವರಿಗೆ ರಿಸರ್ವೇಶನ್ ಇರುತ್ತೆ. ಹಾಗಾಗಿ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಆಗಿರುವಂತ ಏನು ರಿಪೋರ್ಟ್ ಮಾಡಿದವರು ಸಮರ್ಥಿಸಿಕೊಳ್ಳುವಂತ. ಉಳಿದವರು ಕೇಳ್ತಿರುವಂತ ಪ್ರಶ್ನೆ, ಜಾತಿ ಗಣತಿಯಲ್ಲಿ ಯಾಕೆ ನೀವು ಸಪರೇಟ್ ಮಾಡಿದ್ದೀರಿ ಅಂತ. ಇದು ಜಾತಿ ಗಣತಿ ಅಲ್ಲ ಅಂತೇಳಿ ಇವ್ರು ಹೇಳ್ತಿರು. ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಮಾಡಕ್ಕೆ ಬರೋದಿಲ್ಲ, ಕೇಂದ್ರ ಸರ್ಕಾರಕ್ಕೆ ಮಾಡ್ತಾರೆ. ಈಗ ಲಿಂಗಾಯತರಿಗೆ, ಒಕ್ಕಲಿಗರಿಗೆ ಯಾರಿಗೆ ಆಗಿರಲಿ, ಏನಾಗಿದೆ ಅಂತಂದ್ರೆ ನಮ್ದು 1 ಕೋಟಿ ಇರಬೇಕಿತ್ತು. ನೀವು ಹೇಳುವಂಗೆ ಎಷ್ಟು ಇರಬೇಕಿತ್ತು. ಆದ್ರೆ ಅಲ್ಲಿ ಕ್ಯಾಟಗರಿ ವೈಸ್ ಆಗಿದೆ. ರಿಸರ್ವೇಶನ್ ಯಾರು ತಗೋತಾರೋ ಅವ್ರು ತಮ್ಮ ತಮ್ಮ ಹೆಸರುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಮೂದು ಮಾಡ್ತಾ ಹೋಗಿದ್ದಾರೆ. ಈಗ ಲಿಂಗಾಯತನ ಅಥವಾ ವೀರಶೈವ ಲಿಂಗಾಯತನ ಅಂತ ಹೇಳಿ ಅಲ್ಲಿ ಕ್ಯಾಟಗರಿ ಇಲ್ಲ. ನೀವು ಏನ್ ಹೇಳ್ತೀರೋ ಅದನ್ನ ಬರ್ಕೊಳ್ಳೋದು. ಕೆಲವರು ನಮಗೆ ಜಾತಿನೇ ಇಲ್ಲ ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ. ಇದೆ ಕೆಲವು ಜಾತಿ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, 864 ಹಿಂದುಳಿದ ವರ್ಗಗಳ ಜಾತಿಗಳ ಪೈಕಿ 464 ಸಮುದಾಯ ಒಂದು ಸಿಕ್ಕಿದೆ. ಅದಕ್ಕೆ ಜಾತಿಗಳೇ ಇಲ್ಲ. ಅದನ್ನು ನಾಳೆ ಸುಪ್ರೀಂ ಕೋರ್ಟ್ ಹೇಳಿದಾಗ ಅವರಿಗೆ ವಿಶೇಷವಾಗಿ ರಿಸರ್ವೇಶನ್ ಸಿಗ್ತದೆ. ತಮಿಳುನಾಡಲ್ಲಿ ಆಗಿದೆ. ಹಾಗಂತ ಇಲ್ಲಿ ಇವರು ಕೊಟ್ಟ ರೀತಿ ಪ್ರಕಾರ 85% ಎಲ್ಲ ಕೊಡಕ್ಕಾಗಲ್ಲ. ಅದೊಂದು ಟೆಕ್ನಿಕ್, ಅದು ಏನೋ ಮಾಡಿದ್ದಾರೆ. ಆದರೆ 50% ಮಿನಿಮಮ್ ಇರೋದು. ಆದ್ರೆ 68-69% ಆಗೇ ಆಗತ್ತೆ. ಅದರ ಲಾಭ ಬಹುಶಃ ಅತಿ ಹಿಂದುಳಿದ ವರ್ಗಕ್ಕೆ ಸಿಗತ್ತೆ ಅಂತ. ಈ ನಡುವೆ ಸಮುದಾಯವನ್ನ ಸಮರ್ಥನೆ ಮಾಡಿಕೊಳ್ಳಲೇಬೇಕಲ್ಲ. ಜಾತಿ ಗಣತಿ ವಿರುದ್ಧ ಒಕ್ಕಲಿಗ ಲಿಂಗಾಯತ ನಾಯಕರು ಬಹಿರಂಗ ಸಮರ ಸಾರಿದ್ದಾರೆ. DCM DK ಶಿವಕುಮಾರ್ ಅಂತೂ ಒಕ್ಕಲಿಗ ನಾಯಕರ ಸಭೆ ಕರೆದಿದ್ದಾರೆ. ಅತ್ತ ರಾಮಲಿಂಗಾರೆಡ್ಡಿ ಪ್ರತ್ಯೇಕ ಸರ್ವೆ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಲಿಂಗಾಯತರು ಪ್ರತ್ಯೇಕ ಸರ್ವೆ ಮಾಡ್ತಾರೆ, ಒಕ್ಕಲಿಗರು ಸರ್ವೆ ಮಾಡ್ತಾರೆ, ರೆಡ್ಡಿ ಸಮುದಾಯ ಕೂಡ ಸರ್ವೆ ಮಾಡಬೇಕು. ಆ ಮಾಡೋದ್ರ ಜೊತೆಗೆ ಒಳ ಪಂಗಡಗಳು ಎಷ್ಟಿದೆ, ಅವರಿಗೆ ರಿಸರ್ವೇಶನ್ ಎಷ್ಟಿದೆ ಅನ್ನೋದನ್ನು ಕೂಡ ಸಮುದಾಯಗಳು ಹೇಳಿದ್ರೆ ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ. ಬನ್ನಿ ಒಂದು ರಿಪೋರ್ಟ್. ಕಾಂಗ್ರೆಸ್ ಪಕ್ಷದೊಳಗೆ ಜಾತಿ ಗಣತಿ ಜಟಾಪಟಿ. ಒಕ್ಕಲಿಗ ಶಾಸಕರ ಸಭೆ ನಡೆಸಿ ಸಿದ್ದುಗೆ DKಶಿ ಚಾಟಿ. ಜಾತಿ ಗಣತಿ ವರದಿಯ ಚದುರಂಗದಾಟಕ್ಕೆ ಇಳಿದಿರೋ ಸಿದ್ದರಾಮಯ್ಯ ಈಗಾಗಲೇ ಅಸಲಿಯಾಟ ಶುರು ಮಾಡಿಬಿಟ್ಟಿದ್ದಾರೆ. ಸಂಪುಟದಲ್ಲಿ ವರದಿ ಮಂಡಿಸಿ ತಮ್ಮದೇ ಪಕ್ಷದೊಳಗೆ ಬಲಿಷ್ಠ ಜಾತಿಗಳ ಜೊತೆ ಜಟಾಪಟಿಗೆ ಇಳಿದಿದ್ದಾರೆ. ಸಿದ್ದು ನಡೆಗೆ ಒಕ್ಕಲಿಗ ಸಮುದಾಯ ಅಸಮಾಧಾನ ಹೊರಹಾಕ್ತಿದೆ. ಜ್ವಾಲಾಮುಖಿಯಾಗಿ ಬದಲಾಗ್ತಿರೋದ್ರ ಸುಳಿವು ಅರಿತಿರೋ DKಶಿ ದಿಢೀರ್ ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ದಾರೆ. ಜಾತಿ ಪರ ನಿಲ್ಲಬೇಕಾ, ಪಕ್ಷದ ಪರ ನಿಲ್ಲಬೇಕಾ ಅನ್ನೋದೇ ಕಾಂಗ್ರೆಸ್ ಒಕ್ಕಲಿಗ ನಾಯಕರಿಗೆ ಗೊಂದಲ. ಒಂದ್ ಕಡೆ ಹೈಕಮಾಂಡ್ ಸೂಚನೆ ನೀಡಿದ್ದಕ್ಕೆ ಬಹುತೇಕ ಒಕ್ಕಲಿಗ ನಾಯಕರು ಸೈಲೆಂಟ್ ಆಗಿದ್ದಾರೆ. ಹಿಂದುಳಿದವರು, ದಲಿತರಿಗೆ ಜಾತಿ ಗಣತಿ ವರದಿ ಬೇಕೇ ಬೇಕು. ಆದ್ರೆ ಲಿಂಗಾಯತರು, ಒಕ್ಕಲಿಗರಿಗೆ ಜಾತಿ ಗಣತಿ ವರದಿ ಬೇಡ. ಸಮುದಾಯದ ಒತ್ತಡವಿದ್ರೂ ಒಕ್ಕಲಿಗ ನಾಯಕರು ಸುಮ್ಮನಿದ್ದಾರೆ. ಜಾತಿ ಗಣತಿ ವರದಿಗೆ ರಾಮಲಿಂಗಾರೆಡ್ಡಿ ವಿರೋಧ. ಶನಿವಾರ ಮೀಟಿಂಗ್ ಇದೆ. ಇವತ್ತು ಮುಖಂಡರು ಮಾತ್ರ ಸೇರಿದ್ವಿ. ಶನಿವಾರ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ನಮ್ಮ ರೆಡ್ಡಿ ಜನಸಂಘದ ಎಲ್ಲ ಆಫೀಸ್ ಬೇರರ್ಸ್ ಎಲ್ಲರನ್ನೂ ಮೀಟಿಂಗ್ ಕರೀತೀವಿ. ಆದ್ರೆ ಏನು ಅವ್ರು ತೀರ್ಮಾನ ತಗೋಬೇಕು ಅಂತ ಈಗ ನಾನು ಹೇಳಿದಲ್ಲ ಇಷ್ಟೊತ್ತು, ಆ ರೀತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಪ್ರತ್ಯೇಕ ಸರ್ವೆ ಮಾಡಿಸ್ತಾರಂತೆ ರಾಮಲಿಂಗಾರೆಡ್ಡಿ. ನಾನು ಹೇಳಿದನ್ ಗೊತ್ತಾ, ಈಗ ದಾಖಲಾತಿ ಆಚೆ ಬಂದಿದೆ. ಕೆಲವು ಸಮಾಜ ಜಾಸ್ತಿ ಇದೆ, ನಮ್ದು ಕಡಿಮೆ ಅಂತ ತೋರಿಸಿದಾರೆ ಅಂತ ಹೇಳ್ತೀರಾ. ನಾವೇನ್ ಮಾಡ್ಬೇಕು? ಈಗ ನಾವು ನಮ್ಮ ಸಮಾಜದ ತೀರ್ಮಾನ ತಗೊಂಡಿದೀವಿ. ಒಂದ್ಸಲಿ ನಾವು ಸರ್ವೆ ಮಾಡ್ಬಿಡ್ತೀವಿ. ಸರ್ವೆ ಮಾಡ್ಬಿಟ್ಟು ನಮ್ದು ಏನಾದ್ರೂ ಕಡಿಮೆ ಇದ್ರೆ ನೋಡಿ, ಇಂಥ ತಾಲೂಕಲ್ಲಿ ನಮ್ದು ಜಾಸ್ತಿ ಇದೆ, ಇಂಥ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಒಟ್ಟಾರೆಯಾಗಿ ನಮ್ದು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಸರಿ ಇದೆಯೋ ಅನ್ನೋದನ್ನ ನಾವೊಂದು ದಾಖಲೆ ಬೇಕಲ್ಲ ನಮ್ಗೆ. ಅದಕ್ಕೆ ನಾವೇ ಒಂದು ಸರ್ವೆ ಮಾಡಿಸ್ತೀವಿ. DK ಶಿವಕುಮಾರ್ ವಿರುದ್ಧ ಕೆರಳಿದ HDK.
ಜಾತಿ ಗಣತಿಯೋ ದ್ವೇಷ ಗಣತಿಯೋ ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ ಸೇರಿ ಹಳೆ ಮೈಸೂರು ಜಿಲ್ಲೆಗಳಲ್ಲಿ ವಾಸಿಸುವ ಒಕ್ಕಲಿಗ ಸಮುದಾಯದ ಸಂಖ್ಯೆ ಎಷ್ಟು? ಒಕ್ಕಲಿಗ ಸಮಾಜಕ್ಕೆ ಸೇರಿದ ಅಂಕಿ ಸಂಖ್ಯೆ ಅಷ್ಟೇ ಅಲ್ಲ, ವೀರಶೈವ, ಲಿಂಗಾಯತ ಮತ್ತು ಇನ್ನಿತರೆ ಸಮಾಜಗಳ ಸಂಖ್ಯೆಯು ನನಗೆ ಅಚ್ಚರಿ ಹುಟ್ಟಿಸಿದೆ. ಹಿಂದೊಮ್ಮೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕ್ಷೀಣದನಿಯಲ್ಲಿ ಗಣತಿ ವರದಿಯನ್ನ ವಿರೋಧಿಸಿದವರು ಈಗ ನಾಲಿಗೆ ಬದಲಾಯಿಸಿದ್ದಾರೆ. ಶಿವ ಪೆನ್ನು ಪೇಪರ್ ಕೊಟ್ಟ ಪಾಪಕ್ಕೆ ಒಕ್ಕಲಿಗ ಸಮಾಜ ಬೆಲೆ ತೇರುತ್ತಿದೆ. ಕುರ್ಚಿ ದುರಾಸೆಗೆ ಈ ವ್ಯಕ್ತಿ ಅದೇ ಪೆನ್ನಿನಲ್ಲಿ ಸಮಾಜದ ಮರಣ ಶಾಸನ ಬರೆಯುತ್ತಿದ್ದಾರೆ. ಜಾತಿ ಗಣತಿಗೆ ಲಿಂಗಾಯತ, ಒಕ್ಕಲಿಗ ಸೇರಿದಂತೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸುತ್ತಿರುವುದು ಗೊತ್ತೇ ಇದೆ. ಈ ನಡುವೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಲ್ಲೊಬ್ಬರಾದ ಡಿಕೆಶಿ ಪಕ್ಷದ ಸಮುದಾಯದ ಶಾಸಕರನ್ನ ಒಂದೆಡೆ ಸೇರಿಸಿರುವುದು ನಾನಾ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇರುತ್ತೆ ಆದ್ರೆ ಜಾತಿ ಸಮುದಾಯ ಸಮಾವೇಶ ಅಂತ ಬಂದಾಗ ಎಲ್ಲರೂ ಬಂದು ಸೇರ್ತಾರಲ್ವಾ? ಆದ್ರೆ ಅದರಲ್ಲೂ ಕೂಡ ಸೇಮ್ ಜಾತಿ ಆಗಿದ್ರು ಕೂಡ ಕೊಡುಕೊಳ್ಳುವಿಕೆ ಇರೋದಿಲ್ಲ. ಹೌದಲ್ಲ? ಇರುತ್ತಾ? ಈ ಲಿಂಗಾಯತ ಕ್ಯಾಟಗರಿ ಎಲ್ಲ ಅಥವಾ ಒಕ್ಕಲಿಗೆ ಕ್ಯಾಟಗರಿ ಎಲ್ಲ ಅಥವಾ ಯಾವುದೇ ಕ್ಯಾಟಗರಿ ಅಥವಾ ಯಾವುದು ದಲಿತ ಕ್ಯಾಟಗರಿ ಎಲ್ಲ ಬೇರೆ ಬೇರೆ ಜಾತಿಗಳಿರುತ್ತೆ. ಒಂದು ಇಷ್ಟು ಒಂದು 50, 75, 95 ಉಪಜಾತಿಗಳಿರುತ್ತೆ. ಆ ಉಪಜಾತಿಗಳಲ್ಲಿ ಮದುವೆ ಆಗತ್ತಾ? ಆಗಲ್ಲ. ಆದ್ರೆ ಸಮುದಾಯ ಸಮಾವೇಶ ಅಂತ ಹೇಳುವಾಗ ಎಲ್ಲರೂ ಸೇರ್ತಾರೆ. ಅದರಲ್ಲೂ ಕೂಡ ಈಗ ಲಿಂಗಾಯತರಲ್ಲಿ ಅಂತ ಹೇಳುವಾಗ ಅದರಲ್ಲೂ ಬರುತ್ತೆ SC ಕ್ಯಾಟಗರಿ, ST ಕ್ಯಾಟಗರಿ, OBC ಕ್ಯಾಟಗರಿ. ಅವರಲ್ಲಿ ಕೊಡು ಇರೋದಿಲ್ಲ, ಅವರಿಗೆ ರಿಸರ್ವೇಶನ್ ಇರುತ್ತೆ. ಹಾಗಾಗಿ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಆಗಿರುವಂತ ಏನು ರಿಪೋರ್ಟ್ ಮಾಡಿದವರು ಸಮರ್ಥಿಸಿಕೊಳ್ಳುವಂತ. ಉಳಿದವರು ಕೇಳ್ತಿರುವಂತ ಪ್ರಶ್ನೆ, ಜಾತಿ ಗಣತಿಯಲ್ಲಿ ಯಾಕೆ ನೀವು ಸಪರೇಟ್ ಮಾಡಿದ್ದೀರಿ ಅಂತ. ಇದು ಜಾತಿ ಗಣತಿ ಅಲ್ಲ ಅಂತೇಳಿ ಇವರು ಹೇಳ್ತಿರು. ಜಾತಿ ಗಣತಿ ರಾಜ್ಯ ಸರ್ಕಾರಕ್ಕೆ ಮಾಡಕ್ಕೆ ಬರೋದಿಲ್ಲ, ಕೇಂದ್ರ ಸರ್ಕಾರಕ್ಕೆ ಮಾಡ್ತಾರೆ. ಈಗ ಲಿಂಗಾಯತರಿಗೆ, ಒಕ್ಕಲಿಗರಿಗೆ ಯಾರಿಗೆ ಆಗಿರಲಿ, ಏನಾಗಿದೆ ಅಂತಂದ್ರೆ ನಮ್ದು 1 ಕೋಟಿ ಇರಬೇಕಿತ್ತು. ನೀವು ಹೇಳುವಂಗೆ ಎಷ್ಟು ಇರಬೇಕಿತ್ತು. ಆದ್ರೆ ಅಲ್ಲಿ ಕ್ಯಾಟಗರಿ ವೈಸ್ ಆಗಿದೆ. ರಿಸರ್ವೇಶನ್ ಯಾರು ತಗೋತಾರೋ ಅವ್ರು ತಮ್ಮ ಹೆಸರುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಮೂದು ಮಾಡ್ತಾ ಹೋಗಿದ್ದಾರೆ. ಈಗ ಲಿಂಗಾಯತನ ಅಥವಾ ವೀರಶೈವ ಲಿಂಗಾಯತನ ಅಂತ ಹೇಳಿ ಅಲ್ಲಿ ಕ್ಯಾಟಗರಿ ಇಲ್ಲ. ನೀವು ಏನ್ ಹೇಳ್ತೀರೋ ಅದನ್ನ ಬರ್ಕೊಳ್ಳೋದು. ಕೆಲವರು ನಮಗೆ ಜಾತಿನೇ ಇಲ್ಲ ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ. ಇದೆ ಕೆಲವು ಜಾತಿ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, 864 ಹಿಂದುಳಿದ ವರ್ಗಗಳ ಜಾತಿಗಳ ಪೈಕಿ 464 ಸಮುದಾಯ ಒಂದು ಸಿಕ್ಕಿದೆ. ಅದಕ್ಕೆ ಜಾತಿಗಳೇ ಇಲ್ಲ. ಅದನ್ನು ನಾಳೆ ಸುಪ್ರೀಂ ಕೋರ್ಟ್ ಹೇಳಿದಾಗ ಅವರಿಗೆ ವಿಶೇಷವಾಗಿ ರಿಸರ್ವೇಶನ್ ಸಿಗ್ತದೆ. ತಮಿಳುನಾಡಲ್ಲಿ ಆಗಿದೆ. ಹಾಗಂತ ಇಲ್ಲಿ ಇವರು ಕೊಟ್ಟ ರೀತಿ ಪ್ರಕಾರ 85% ಎಲ್ಲ ಕೊಡಕ್ಕಾಗಲ್ಲ. ಅದೊಂದು ಟೆಕ್ನಿಕ್, ಅದೇನೋ ಮಾಡಿದ್ದಾರೆ. ಆದರೆ 50% ಮಿನಿಮಮ್ ಇರೋದು. ಆದ್ರೆ 68-69% ಆಗೇ ಆಗತ್ತೆ. ಅದರ ಲಾಭ ಬಹುಶಃ ಅತಿ ಹಿಂದುಳಿದ ವರ್ಗಕ್ಕೆ ಸಿಗತ್ತೆ ಅಂತ.